ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಬ್ರಹ್ಮಶಕ್ತಿಯ ಆದಿಶಕ್ತಿಯಾಗಿ ಜಲಸಿಗರ ಭ್ರಮರಾರುತಿಗಳಾಗಿ ವೈರಾಗ್ಯ ತಾಳಿ ಚನ್ನಮಲ್ಲಿಕಾರ್ಜುನನ ಚಲಿಸುತ್ತ ಬಂದಂಕ ಮಾದೇವಿಗೆ ಕೊಲ್ಲದಲ್ಲಿ ಹಾರಿ ಪ್ರತಿ
ಲೈಟ್ ಇದ್ರೆ ಹಾಕ್ರಿ ಒಳಗ ಸರಿ ಇಲ್ಲ ಅಪ್ಪ ಕೊಡ್ರ ತರಿ ಬಿಡ್ರಿ ಅಮ್ಮನ ಕರ್ಕೊಂಬರ್ರಿ ಎಲ್ಲಾರು ಇಲ್ಲೇ ನಿಂದ್ರಿ ಒಂದ್ ಸ್ವಲ್ಪ ಅಮ್ಮಾರಿ ದಾರಿ ಬಿಡ್ರಿ ಸರ್ವಲೋಕಾನಾಂ ವಿಷಜೇ ತತ್ಪುರುಷಾಯ ಗುರುದೇವತಾಯ ನಮಃ ದೇವತಾಯ ಗೋದಾವರೇ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನಂ ಸಂಗೀತಂ ಶ್ರೀಲಾಲ್ಸಾ ಭದ್ರಾಕಿ ಪಾದ ಪೂಜಾಂ ಕರಿಷ್ಯ ಪೂಜಾರ್ಥಃ पूजा निर्विघ्नेन परिसप्रापत्यः सकल भोगादि पुरुषार्थ सिद्धर्थं शान्तिः हर ओं परमानंद बोधाब्दः निमग्न निजमूर्तये सांगोपागमिदस्नान कल्पयामि हर ओं प्रसीद मे गुरुवे नमो नमः शुद्धोदकेन स्नापयामि पूजयामि स्थापयामि कृष्ण कुंकुम परमानंद सौरभ्य परिपूर्ण दिगंतर ग्रहण कृपाय परमेश्वराय नमः हर ओं परम गंधोदकधारयामि अक्षतान धवलान कुंडल मिश्रतान अर्पयामि मा भक्त्या प्रसिद्ध परमेश्वराय नमः
ಕಿಟಕಿ ತೆಗಿರೋದು ನಾವು ಕಿಟಕಿ ತೆಗಿರೋಬ್ರು ಯಾರಲ್ಲ ರಕ್ಷ ಮಹೇಶ್ವರ ಭಕ್ತ ಮಹೇಶಾನ ಭಕ್ತ ವತ್ಸಲಾಯ ನಮಃ ಇತಿ ಶ್ರೀ ಲಾಲ್ಸಾ ವಜ್ಜಾಕಿ ಪೂಜಾಂ ಕರಿಷ್ಯೆ ನಮಸ್ಕಾರ ಮಾಡಿ ನಮಃ ಶಿವಾಯ ಚ ಪಾರಾಯ ಚ ರುದ್ರಾಯ ಚ ಭವಾಯ ಚ ನಮಃ ಶಿವಾಯ ಶಾಂತಾಯ ನಮಃ ಸೋಮಾಯ ಚ ನಮಃ ಶಿವಾಯ ನಮಃ ಹರ ಓಂ ಗುರುಪಾದ ಪೂಜಾಂ ಕರಿಷ್ಯೆ ಕಾಮಜೈ ನಮಃ ಮಾಲೆ ಹಾಕ್ರೆ ಕೊಳ್ಳೆಗ ಅವು ಬಂದ ಮಾಲೆ ಹಾಕ್ರೆ ಅವನ ಹಾಕ್ರೆ ಮೊದಲ ಮೊದಲು ಮಾಲೆ ಹಾಕ್ರಿ ಕಪ್ಪ ಹಸ್ಬೇಡ್ರಿ ಮೊದಲ ಮಾಲೆ ಹಾಕ್ರಿ ಸಾಂಬಜೈ ನಮಃ ಮೈಗಿಲ್ಲ ಸುಮ್ಮನೆ ಇದ್ಬಿಡ್ರಿ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ದೇಶ ಕಂಡಂತಹ ಸರ್ವಧರ್ಮಗಳ ಸಮನ್ವಯವನ್ನು ಸಾರುವಂತಹ ನಡೆದಾಡುವ ದೇವರು ಅಂತ ಹೇಳಿ ಕರೆಸಿಕೊಂಡಿರುವಂತಹ ಹೆಬ್ಬಳ್ಳಿ ಅಜ್ಜನವರೇ ಹಾಗೂ ಈ ಊರಿನ ಶರಣರೇ, ಆಗಮಿಸಿರುವಂಥ ಅಜ್ಜನ ಸರ್ವ ಸದ್ಭಕ್ತರೇ ಹಾಗೂ ಯಾದವಾಡ ಗ್ರಾಮದ ಗುರು ಹಿರಿಯರೇ, ಇವತ್ತು ನಮ್ಮೆಲ್ಲರ ಪುಣ್ಯ ಅಂತಂದು ಹೇಳ್ಬೋದು, ಅದೃಷ್ಟದ ಬಾಗಿಲು ತೆರೆದೈತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ದುಡ್ಡು ಕೊಟ್ಟು ಏನೇನೆಲ್ಲ ಖರೀದಿ ಮಾಡ್ತಾರೆ, ಆದರೆ ಯಾರಿಗೂ ಕೂಡ ದುಡ್ಡು ಅಂತಕ್ಕಂಥದ್ದನ್ನು ಬಯಸದೆ ನಾನು ಕರೆದು ಆಶೀರ್ವಾದ ಮಾಡ್ತೀನಿ ಅಂಥೇಳಿ ಹೇಳುವಂಥ ಭೂಮಿಯ ಮೇಲಿನ ಏಕೈಕ ದೇವರು ನಾನು ಕಂಡುಕೊಂಡಂತೆ ನಾನು ಏನೂ ಪಡ್ಕೊಂಡಿದ್ದಿಲ್ಲ, ಎಲ್ಲವನ್ನ ನಾನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗಿದ್ದು ಹೆಬ್ಬಳ್ಳಿ ಅಜ್ಜನಿಂದ. ಇವತ್ತು ನಾವು ಉಡೇದೊಳಗೆ ರೊಕ್ಕ ಕಟ್ಕೊಂಡು ದಿಕ್ಕು ದೇಶ ಅಡ್ಡಾಡಿ ಏನೇನು ಬೇಕಂತ ಪಡ್ಕೊಳಕ್ಕೆ ಹೋದರೂ ಕೂಡ ಸಂದರ್ಭದೊಳಗೆ ಸಿಗುವುದಿಲ್ಲ. ಆದರೆ ನಮ್ಮ ಮನಸ್ಸಿನೊಳಗಿರ್ತಕ್ಕಂಥ ನೋವು ಅಥವಾ ನಮ್ಮ ಮನಸ್ಸಿನೊಳಗಿರ್ತಕ್ಕಂಥ ಒಂದು ಆಸೆಯನ್ನು ಕಂಡು ಸ್ವತಃ ಅಜ್ಜನೇ ಕರೆದು ನಿನ್ನ ಮನಸ್ಸಿನೊಳಗೆ ಇಂಥದ್ದು ಒಂದು ಆಸೆ ಇಟ್ಕೊಂಡು ಬಂದಿದ್ದಿ ಅಥವಾ ನೀನು ಇಂಥ ಒಂದು ನೋವಿನಿಂದ ನರಳಾಕತ್ತಿದ್ದಿ, ಅದನ್ನ ಇನ್ನು ಮುಂದೆ ನರಳೋದು ಬೇಡ, ನೀ ಆ ಕೆಲಸಕ್ಕೆ ಕೈ ಹಾಕು, ಆ ಕೆಲಸದೊಳಗೆ ನಿನಗೆ ಯಶಸ್ಸನ್ನು ಒದಗಿಸ್ತೀನಿ ಅಂತ ಹೇಳಿ ಆಶೀರ್ವಾದ ಮಾಡುವಂಥ ದೇವರು ಯಾರು ಅಂದ್ರೆ ನಮ್ಮ ಹೆಬ್ಬಳ್ಳಿ ಅಜ್ಜನವರು. ನಾನು ನನ್ನದೇ ಆದಂಥ ಘಟನೆಯನ್ನು ಹೇಳ್ತೀನಿ. 2011ರಿಂದ ನನ್ನ ಅಜ್ಜನ ಸಂಬಂಧ ಹೆಂಗೈತಿ ಅಂದ್ರೆ ತಂದೆ ಮಗನ ಸಂಬಂಧ ಇದ್ದಂಗೆ ಐತಿ. ನಾವು 3 ಜನ ಅಣ್ಣ ತಮ್ಮಂದಿರು. ನಂದು ಮೂಲ ಊರು ಕುಂದಗೋಳ ತಾಲೂಕು, ಹುಬ್ಬಳ್ಳಿ ಹತ್ರ ಕುಂದಗೋಳ ತಾಲೂಕು ಸಂಶಯ ಅಂಥೇಳಿ. ನಮ್ಮ 3 ಜನರಿಗೂ ಮಕ್ಕಳಾಗಿರಲಿಲ್ಲ, ಮದುವೆಯಾಗಿ ಮಕ್ಕಳಾಗಿರಲಿಲ್ಲ. ಹೇಳಿರ್ತಕ್ಕಂಥ ಎಲ್ಲ ಡಾಕ್ಟರ್ಗಳನ್ನು ಕಂಡ್ವಿ. ರಸ್ತೆ ಬದಿಗೆ ಒಂದು ಕಲ್ಲಿಟ್ಟು ಅರಿಶಿಣ ಕುಂಕುಮ ಹಚ್ಚಾರ, ಅದಕ್ಕೆ ನಡ್ಕೊಂಡು ಮಕ್ಕಳನ್ನ ಹಡದಾರಂದ್ರೆ ಅದನ್ನೂ ಮಾಡಿದ್ವಿ, ಏನೆಲ್ಲ ಮಾಡಿದ್ವಿ, ಯಾವುದೂ ಸಾಧ್ಯವಾಗಲಿಲ್ಲ. ಕೊನೆಗೆ ಅಜ್ಜನ ಹತ್ರ ಬಂದು ನಾವು ಅಜ್ಜನ ಪಾದಕ್ಕೆ ಬಿದ್ವಿ. ಅಜ್ಜ ನಂಬಿ ಬಂದಂಥವ್ರನ್ನ ಕರಿತಾನ, ಮಕ್ಕಳ ಫಲಕ್ಕೆ ಬಂದವರು ಯಾರದಾರ, ಮೊದಲೇ ಸರಿ ಬಂದವರು ಯಾರದಾರ ನೋಡು ಅಂತ ಹೇಳಿ ಕರಿತಾರ. ಕರೆದು ಅವರಿಗೆ 5 ನಿಂಬೆಹಣ್ಣು ಉಡಿ ತುಂಬ್ತಾರ. ಯಾವುದೇ ಫಲಾಪೇಕ್ಷೆ ಇಲ್ಲ. ನೀವು ಬೇರೆ ಯಾವುದರ ದವಾಖಾನಿಗೆ ಹೋದ್ರೆ ಎಂಟ್ರಿ ಆದ ಕೂಡಲೇ ರಿಸೆಪ್ಷನ್ ಕೌಂಟರ್ದೊಳಗೆ ಒಂದು 500 ರೂಪಾಯೋ 1000 ರೂಪಾಯಿ ನೀವು ಕಟ್ಟಬೇಕಾಗ್ತೈತಿ. ಯಾವುದೂ ಇಲ್ಲ. ನಾನು ಕರೆದು ಕೂಡಲೇ ಬರಬೇಕು ಅಂತ ಹೇಳ್ತಾರ. ಅಜ್ಜ ಕರೆದು ಕೂಡಲೇ ನಾವು ಹೋದ್ವಿ. 5 ನಿಂಬೆಹಣ್ಣು ಉಡಿ ತುಂಬಿದ್ರು. ಇವು 5 ನಿಂಬೆಹಣ್ಣು ನನ್ನವು ಅಂತ ಹೇಳಿದ ಅಜ್ಜ
ಅದಕ್ಕೆ ಮೂಕ್ ನಿಂಬೆಹಣ್ಣು ಅಂತೇಳಿ ಹೆಸರಿಟ್ಟಾನ. ಅಮಾವಾಸ್ಯೆಗೆ ಬಂದ್ರಂತೆ ನೀವು ನಿಂಬೆಹಣ್ಣು ತಂದು ಕೊಡಬೇಕು ಅಂಥೇಳಿ ಕಂಡೀಷನ್ನು. ಹೆಣ್ಮಕ್ಳಿದ್ದವರು ಮಾತನಾಡಲಾರ್ದೆ ಯಾವುದೋ ಆಹಾರ ಸೇವಿಸಲಾರದೆ ಹೋಗಿ ಅಜ್ಜನ ಒಂದು ಗದ್ದಿಗೆಗೆ ಆ ನಿಂಬೆಹಣ್ಣು ಮುಟ್ಟಿಸ್ಬೇಕು. ಈ ರೀತಿ 5 ಅಮಾವಾಸ್ಯೆ ನಾವು ಕಟ್ಟ ಪಾಲಿಸಿದಂಥ ಸಂದರ್ಭದೊಳಗೆ ಏನೇ ತ್ರಾಸು ಬಂದ್ರೂ ನಾನು ಕೊನೆಗೆ ದವಾಖಾನೆಗೆ ತೋರಿಸ್ಬೇಕು ಅಂತಂದಾಗೂ ಕೂಡ ನನ್ನ ಕುಟುಂಬ ಒಂದು ವಾಟೆ ನೀರು ತಗೋತಿದ್ದು, ಅಜ್ಜನ ನೆನೆಸಿ ಅಜ್ಜಿ ಕೊಡ್ತಿದ್ದು ಬಂಗಾರ. ಅಜ್ಜ ಹೇಳ್ತಾನೆ, ನಾ ಕೊಡೋ ಬೂದಿ ಮೇಲೆ ವಿಶ್ವಾಸ ಇಡ್ರಿ, ಕಟ್ಟು ದಾರದ ಮೇಲೆ ವಿಶ್ವಾಸ ಇಡ್ರಿ ಅಂತೇಳಿ. ಅದು ನನ್ನ ಜೀವನದೊಳಗೆ ಸಕ್ಸಸ್ ಆಗೈತಿ. ನನ್ನ ಜೀವನದೊಳಗೆ ನಾನು ಪಡ್ಕೊಂಡೇನೆ ಅಜ್ಜನ ನಂಬಿ. ಆದುದರಿಂದ ನನ್ನ ಶ್ರೀಮತಿ ನೀರೊಳಗೆ ಒಂದು ಚಿಟಿಕೆ ಅಂಗಾರ ಹಾಕೋತಿದ್ಲು, ಅಜ್ಜನ ನೆನೆಸಿ ಕುಡಿತಿದ್ಲು. 5 ಅಮಾವಾಸ್ಯೆ ಅನ್ನೋದ್ರೊಳಗೆ ಅಂತಂದ್ರೆ ನನ್ನ ಕುಟುಂಬಕ್ಕೆ ಗರ್ಭ ನಿಂತಿತ್ತು. ಅಜ್ಜ ಹೇಳಿದ್ರು, ನಾನು ಹೇಳೋ ತನಕ ನೀವು ಯಾವುದೋ ಆಸ್ಪತ್ರೆಗಾಗಲಿ ದವಾಖಾನಿಗಾಗಲಿ ಗುಳಿಗೆ ಔಷಧ ಇಂಜೆಕ್ಷನ್ ಆಗಲಿ ಮಾಡ್ಕೊಳ್ತಕ್ಕದ್ದಲ್ಲ ಅಂಥೇಳಿ. 5 ತಿಂಗಳು ಆದರೂ ಕೂಡ ನಾವು ದವಾಖಾನಿಗೆ ತೋರಿಸಿರ್ಲಿಲ್ಲ. ಈಗ ಹುಟ್ಟಕ್ಕಿಂತ ಮುಂಚಿತ ದವಾಖಾನಿಗೆ ತೋರ್ಸಾಕತ್ತೀವಿ, ಹೊಟ್ಟೆಯೊಳಗೆ ಮೂಡಿದ ಮೇಲೆ ದವಾಖಾನಿಗೆ ತೋರ್ಸಾಕತ್ತೀವಿ. ಫೋಟೋ ಅಂತ ಹೇಳಿ ಹೊಡಿತಾರೆ, ಏನೇನೋ ಮಾಡಿ ಅದನ್ನೆಲ್ಲ ನಾವು ಏನು ಮಾಡ್ತಾರಂದ್ರೆ ನಮ್ಮನ್ನು ಹೈರಾಣ ಮಾಡ್ತಾರೆ. ಡೆಲಿವರಿ ಆಗೋಕ್ಕಿಂತ ಡೆಲಿವರಿ ಮಾಡ್ಕೊಳ್ಳೋದಕ್ಕೆ ನಾವೇನು ಓಡಾಡ್ತೀವಿ, ನಮ್ಗೆ ಆದಂಥ ತ್ರಾಸ ಆಗಿರ್ತೈತಿ. 5 ತಿಂಗಳಾದರೂ ಕೂಡ ನಾವು ಯಾವುದೇ ಆಸ್ಪತ್ರೆಗೆ ಹೋಗಲಿಲ್ಲ. ಅಪ್ಪನ ಕಡೆ ಬಂದಾಗ ಅಪ್ಪಗೆ ನಾವು ವಿನಂತಿ ಮಾಡ್ಕೊಂಡ್ವಿ, ಯಪ್ಪ ನೀ ಹೇಳಿದಂಗೆ ನಾವು ನಡ್ಕೊಂಡೇವಿ, ಯಾವುದೇ ರೀತಿಯಾದಂಥ ಔಷಧ ಗುಳಿಗೆ ನುಂಗಿಲ್ಲ ಅಂತಂದಾಗ ಆಗ ಅಪ್ಪ ಪರೀಕ್ಷೆ ಮಾಡಿ ಹೇಳಿದ, ಎಲ್ಲ ಬರೋಬ್ಬರ ಐತಪ್ಪ, ಇನ್ನು ಮೇಲೆ ನೀ ದವಾಖಾನಿಗೆ ತೋರಿಸು ಅಂತಂದು ಹೇಳಿದ. ಸ್ವತಃ ನಮ್ಮ ಮನೆಯೊಳಗೆ ನನ್ನ ದೊಡ್ಡವನ ಮಗನ ಡಾಕ್ಟರ್ ಅದಾರ್ರಿ. ಅವ್ರಿಗೆ ಆಶ್ಚರ್ಯ ಆಯಿತು, 5 ತಿಂಗಳಾಯ್ತು ಅಂತಿದ್ದಿ, ದವಾಖಾನಿಗೆ ತೋರಿಸಿಲ್ಲ ಅಂತಿದ್ದಿ, ಹಿಂಗೆ ಇಷ್ಟು ಮಗು ಹೆಲ್ದಿ ಐತಲ್ಲ, ಆರೋಗ್ಯಕರವಾಗೈತಿ ಅಂಥೇಳಿ ಅಂದ. ನಾನು ಬೇಡ್ಕೊಳ್ಳೋದಕ್ಕಿಂತ ಮುಂಚಿತ ನನಗೆ ಹೆಣ್ಣಂದ್ರೆ ಹೆಣ್ಣು ಕೊಟ್ಟ ಅಜ್ಜ, ಗಂಡಂದ್ರೆ ಗಂಡು ಕೊಟ್ಟ, ಮನಿ ಅಂದ್ರೆ ಮನಿ ಕೊಟ್ಟ, ಕಾರ್ ಅಂದ್ರೆ ಕಾರ್ ಕೊಟ್ಟ. ಏನು ಬಯಸ್ತೀವಿ, ಏನು ಬೇಡ್ಕೋತೀವಿ ಅದಕ್ಕೆ ತಥಾಸ್ತು ಅಂತ ನಾ ಆಶೀರ್ವಾದ ಮಾಡ್ತಾನೆ. ಅವನಲ್ಲಿ ನಡ್ಕೋ ಪಡ್ಕೋ ಎರಡೇ. ಅಪ್ಪನಲ್ಲಿ ನಡ್ಕೋ ಪಡ್ಕೋ. ನೀವು ಎಷ್ಟು ಆತನನ್ನು ನೀವು ಬಿದ್ದು ಬೇಡ್ಕೋತೀರಿ, ಆತನಿಗೆ ವಿಶ್ವಾಸಿಕರಾಗಿ ನಡ್ಕೋತೀರಿ, ಆತ ಕೊಡುವಂಥ ಬೂದಿ ದಾರದ ಮೇಲೆ ವಿಶ್ವಾಸ ಇಟ್ಟು ನಡ್ಕೋತೀರಿ, ನಿಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ. ಅದಕ್ಕೆ ಉದಾಹರಣೆ ನಾನು ನಿಮ್ಮ ಮುಂದೆ ಅದೇನು. ನಾನು ಕಲಿಯುಗದ ಅಕ್ಕವ್ರಲ್ಲಿ ಹೇಳಾಕತ್ತಾರ, ಕಲಿಯುಗದ ಸಾಯಿಬಾಬಾ. ಆ ಸಾಯಿಬಾಬಾನ ನಾವು ನೋಡ್ಲಿಲ್ಲ. ಕಲಿಯುಗದ ಸಾಯಿಬಾಬಾ ಯಾರು ಅಂತಂದ್ರೆ ಅಜ್ಜ. ಯಾಕಂತಂದ್ರ ನಮ್ಮ ಮನಸ್ಸಿನೊಳಗಿರ್ತಕ್ಕಂಥದ್ದನ್ನ ನಾವು ಹೋಗಿ 10 ಜನರ ಮುಂದೆ ಹೇಳ್ಕೊಂಡ್ರು ಕೂಡ ಅರ್ಥ ಆಗದೆ ಇರುವಂತ ಜನ ಇವತ್ತಿದ್ದಂಥ ಸಂದರ್ಭದೊಳಗೆ ಹೇಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿಯೇ ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮೆಲ್ಲ ಕಷ್ಟಗಳಿಗೆ ಪರಿಹಾರವನ್ನು ನೀಡಿ, ಹೌದಾ, ಇವತ್ತಿಗೂ ಕೂಡ ಅಪ್ಪ ಹೇಳ್ತಾನ, ನಾನು ಮಾಡಿಲ್ಲ, ನಾನೇನೂ ಮಾಡಿಲ್ಲ, ನನ್ನ ಗುರು ನನಗೆ ಯಾವ ರೀತಿ ಮಾಡಂತ ಹೇಳಿದ್ದ ಆ ರೀತಿ ಮಾಡ್ತೀನಿ. ಯಾರ ಹತ್ರನೂ ಒಂದು ಕೈ ಚಾಚಿ ₹1 ಇವತ್ತಿನವರೆಗೂ ಬೇಡಿಲ್ಲ. ನಾವು ಒಯ್ದಂಥ ಸಕ್ಕರೆ ಒಳಗಿನ 1-2 ಹಳಕ್ಕೆ ಸಕ್ಕರೆ ಕೂಡ ತಕ್ಕೊಳ್ಳೋದಿಲ್ಲ. ಅಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನೀಡಿದಂಥದ್ದನ್ನು ಆಶೀರ್ವಾದ ಮಾಡಿ ನಮಗೆ ಮತ್ತೆ ಆಶೀರ್ವಾದದ ರೂಪದೊಳಗೆ ಕೊಡುವಂಥ ಇವತ್ತಿನ ದೇವರು ನಿಜವಾಗಿಯೂ ಮಾನವ ಸ್ವರೂಪಿ, ದೈವ ಮಾನವ, ದೇವ ಮಾನವ ಯಾರು ಅಂತಂದ್ರೆ ನಮ್ಮ ಹೆಬ್ಬಾಳೆ ಅಜ್ಜನವರು. ಇವತ್ತು ಅವ್ರ ದರ್ಶನ ಭಾಗ್ಯಕ್ಕೆ ನೀವೆಲ್ಲ ಬಂದಿರಿ ಅಂತಂದ್ರೆ ನಿಮ್ದು ಯಾವುದೋ ಪೂರ್ವ ಜನ್ಮದ ಪುಣ್ಯನ ಅಂಥೇಳಿ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ಎಲ್ಲರಿಗೂ ಅಂಥ ದರ್ಶನ ಭಾಗ್ಯ ಸಿಗೋದಿಲ್ಲ. ಇವತ್ತು ಆ ದರ್ಶನ ಭಾಗ್ಯ ನಮಗೆಲ್ಲ ಸಿಕ್ಕೈತಿ ಅಂತಂದ್ರೆ ನಿಜವಾಗಿಯೂ ನಾವೆಲ್ಲ ಪುಣ್ಯವಂತರು. ಹೀಗಾಗಿ ಅಜ್ಜ ನಮ್ಮ ಸೇವಾ ಮಾಡೋದಕ್ಕೆ ಇದ್ದೇನೆ ಅಂತ ಹೇಳ್ತಾರೆ. ಸ್ವತಃ ನಾನು ಮಾಡಕತ್ತೇನೆ ಅಂತಲ್ಲ, ನಿಮ್ಮ ಸೇವಾ ಮಾಡೋದಕ್ಕೆ ನನ್ನ ಲಾಲ್ಸಾಬಲಿ ಕಳಿಸ್ಯಾನ ಅಂತಂದು ಹೇಳ್ತಾರೆ. ನೀವು ಹೆಬ್ಬಳ್ಳಿಗೆ ಬಂದ್ರಿ ಅಂತಂದ್ರೆ, ಮೊಹರಮ್ಮಿನೊಳಗೆ ಬಂದ್ರಿ ಅಂತಂದ್ರೆ ಅಜ್ಜನ ಒಂದು ವೈಭವ ನಿಮ್ಗೆ ಕಣ್ತುಂಬಿಕೊಳ್ಳೋದಕ್ಕೆ ಸಿಗ್ತೈತಿ. ಅಂತ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ದೇವರು, ಆ ಬೇಡಿದ್ದನ್ನು ಕೊಡುವಂಥ ದೇವರು ಭೂಮಿ ಮೇಲೆ ಅದಾನ. ಆ ಭಗವಂತ ಇನ್ನಷ್ಟು ನಮ್ಮ ಅಜ್ಜನವರಿಗೆ ಆಯುಷ್ಯ, ಆರೋಗ್ಯ, ಶರೀರ ಸಂಪತ್ತು ಕೊಟ್ಟು ಅವರನ್ನು ಇನ್ನಷ್ಟು ಲಾಲ್ಸಾಬಲಿ ಕಾಯಿಲಿ, ನಮ್ಮ ಒಂದು ಸುಖಕ್ಕೆ, ನಮ್ಮ ಒಂದು ಕಷ್ಟಗಳಿಗೆ ಪರಿಹಾರವನ್ನು ನೀಡುವಂಥ ಒಂದು ಶಕ್ತಿಯಾಗಿ ಇನ್ನಷ್ಟು ಬೆಳೀಲಿ. ಆತನ ಒಂದು ಕೀರ್ತಿ ಇವತ್ತು ಮಹಾರಾಷ್ಟ್ರ ಆಗಿರ್ಬೋದು, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ, ಬೆಂಗಳೂರು, ಮೈಸೂರು ಎಲ್ಲ ಕಡೆಗೆ ಅದು ಇನ್ನೂ ಕೂಡ ಹರಡಲಿ ಅಂಥೇಳಿ ನಾನು ಬೇಡಿಕೊಂಡು ಇಂಥ ಸಂದರ್ಭದೊಳಗೆ ಅಪ್ಪ ಕರೆದು ನನಗೊಂದಿಟ್ಟು ಇಂಥ ಸಂದರ್ಭದೊಳಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅವರಿಗೆ ಮತ್ತೊಮ್ಮೆ ವಂದಿಸಿ, ನಿಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತು ತಪ್ಪಿದ್ರು ಕ್ಷಮ ಮಾಡ್ರಿ. ಈ ಊರಿಗೆ ನಾನು ಬರ್ಲಿಕ್ಕೆ ಕಾರಣ ನೆನಪು ತಗೋಬೇಡ, ಧೈರ್ಯದಿಂದ ಹೇಳಕ್ ಕಲಿತು. ನನ್ನನ್ನು ಇಲ್ಲಿ ಕಳಿಸಿ ಉದ್ಯೋಗಕ್ಕೆ ಹಚ್ಚಿ ಈ ಊರಿನ ಅಷ್ಟು ಜನರನ್ನು ನನ್ನನ್ನು ಒಳ್ಳೆಯ ರೀತಿಯಿಂದ ಮಾಡುವಂತೆ ಆಶೀರ್ವಾದ ಕೊಟ್ಟಂಥ ಎಲ್ಲ ಜನರಿಗೆ ನಮಸ್ಕಾರ.
ದುಃಖ ಬರ್ತಿದೆ ಅಂದ್ರೆ ಸಂತೋಷದ ದುಃಖ ಇದು. ನನಗೆ ಆಗುವ ಸಂತೋಷ ನನ್ನ 30 ವರ್ಷದ ಆಸೆ. ಕೇಳದೆ ಕೊಟ್ಟಂತ ತಂದೆ ಅಂದ್ರೆ ನನ್ನ ಬಡದಪ್ಪ ಶ್ರೀ ಗುರುದೊಡ್ಡ ಲಲ್ಸಾಬಲಿ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಸದಾಶಿವಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ಕ್ಷೇತ್ರದ ಆರಾಧ್ಯ ದೈವವಾಗಿರ್ತಕ್ಕಂಥ ಗಡಿಗೆ ಬಸವೇಶ್ವರರನ್ನ ಹಾಗೂ ಆರಾಧ್ಯ ದೈವವಾಗಿರ್ತಕ್ಕಂಥ ಚೌಕೇಶ್ವರರನ್ನ ಮನದಲ್ಲಿ ಸ್ಮರಿಸಿಕೊಂಡು ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಲಾಲ್ಸಾಬುಲಿ ಅಜ್ಜನವರಿಗೂ ನಮಸ್ಕರಿಸುತ್ತಾ ಇಲ್ಲಿ ಅವರ ದರ್ಶನಕ್ಕಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಶರಣಾರ್ಥಿಗಳು. ಆದ್ಮೇಲೆ ಒಬ್ರು ಮಹಾನ್ ಪುರುಷರು ನಮ್ಮ ಊರಿಗೆ ಆಗಮಿಸಿದಾರ ಅಂತಂದ್ರೆ ಅವರನ್ನ ತಾವೆಲ್ಲರೂ ಗಡ್ಬಿಡಿ ಮಾಡಕ್ ಹೋಗ್ಬೇಡ್ರಿ. ಯಾರು ಶಾಂತ ರೀತಿಯಿಂದ ಭಕ್ತಿಯಿಂದ ಅವ್ರು ನಡೆದುಕೊಂಡಿದ್ದ ಅಂತಂದ್ರೆ ಅವ್ರು ಬಂದದ್ದಕ್ಕೂ ಮತ್ತ ನಿಮಗೆಲ್ಲ ಅವರ ಆಶೀರ್ವಾದ ಸಿಗ್ತೈತಿ. ಅವರಲ್ಲಿ ಏನ್ ನಂಬಿಕೆ ಇಟ್ಟು ಬಂದಿರಲ್ಲ ಆ ಭಕ್ತಿಯಿಂದ ಅವ್ರಿಗೆ ಶರಣೆಂದ ತಾವೆಲ್ಲರೂ ಮುಂದೆ ಹೋದ್ರಪ್ಪ ಅಂತಂದ್ರೆ ಒಳ್ಳೆಯ ತಾವು ಅನ್ಕೊಂಡಂತ ಕಾರ್ಯಗಳೆಲ್ಲ ಎಲ್ಲ ಆಗ್ತಾವು. ಈ ತಾಪಿ ಅವರ ಮನೆಯ ಒಂದು ಪ್ರವೇಶಕ್ಕೆ ಆಗಮಿಸಿರ್ತಕ್ಕಂತಹ ಲಾಲ್ಸಾಬಲಿ ಅಜ್ಜನವರ ದರ್ಶನಕ್ಕೆ ತಾವೆಲ್ಲರೂ ಆಗಮಿಸಿದಿರಿ. ಅವರ ಆಶೀರ್ವಾದ ತಮ್ಮೆಲ್ಲರಿಗೂ ಸಿಗಲಿ. ತಾವೆಲ್ಲ ಏನ್ ಬಂದಿದಾರಲ್ಲ ಗದ್ಲ ಮಾಡಬೇಡ್ರಿ. ಯಾಕಂತಂದ್ರೆ ಅಜ್ಜರಿಗೆ ಗೌರವ ಕೊಟ್ಟಂಗ ಆಗಂಗಿಲ್ಲ. ನೀವು ಎಷ್ಟು ಸಮಾಧಾನದಿಂದ ಬಂದು ಅವ್ರ ದರ್ಶನ ತಗೋತೀರಿ ಅವ್ರಿಗೂ ಅಷ್ಟ ಒಳ್ಳೆಯ ಒಂದು ಗೌರವವನ್ನು ಕೊಟ್ಟಂಗಾಗತ್ತ. ಅವರ ಒಂದು ಕೃಪೆಗೆ ಎಲ್ರು ಪಾತ್ರರಾಗ್ತೀರಿ. ನೀವ್ ಎಷ್ಟು ಗದ್ಲ ಮಾಡ್ತಿರಲ್ಲ ಅವ್ರಿಗೆ ನೀವು ಇಲ್ಲಿ ಬಂದದ್ದಕ್ಕೂ ಗೌರವ ಕೊಟ್ಟಂಗಿಲ್ಲ. ಬಾಯಿ ಮಾಡಕ್ ಹೋಗ್ಬಿಟ್ರಿ. ಎಷ್ಟು ಶಾಂತಿಯಿಂದ ಭಕ್ತಿಯಿಂದ ಅವರನ್ನ ನೀವು ಬೇಡ್ಕೋತೀರಿ ಅದೆಲ್ಲ ತಮಗೆಲ್ಲ ಸಿಗ್ತೈತಿ. ಇಲ್ಲಿ ಅವರ ದರ್ಶನಕ್ಕೆ ಏನ್ ಬಂದಿರಲ್ಲ ತಮ್ಮೆಲ್ಲರಿಗೂ ಅವರ ಆಶೀರ್ವಾದ ಸಿಗಲಿ ಅಂತ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್. ಇಲ್ಲೇ ಶಂಕರಪ್ಪಣ್ಣ ನಮ್ಮ ಚುಗೋರ್ ಮನೆ ಬಂದಿದ್ರು. ದಂಡಿ ಸ್ವಚ್ಛ ಮಾಡಿಸ್ತೀವಿ ನೋಡ್ರಿ ಚಾಬಿ ಅಂದ್ರು. ಯಾರು ಬರ್ತಾರ ಅವ್ರನ್ನ ಏನು ಫಂಕ್ಷನ್ ಐತೆ ನೋಡಿ. ಇಲ್ಲ ಹೆಬ್ಬಳ್ಳಿ ಎಜ್ಜಾರ ಬದಾಮಿ ಹೆಬ್ಬಳ್ಳಿ ಎಜ್ಜ ಹೌದು. ನಾವು ಯೂಟ್ಯೂಬ್ನ ನೋಡಕ್ಕೆ ಹಚ್ಚಿದ್ವಿ. ಹೋಗ್ಬೇಕಂದ್ರೆ ಹೋಗ್ಬೇಕಾಗಿಲ್ಲ. ಇವತ್ತು ಬರ್ತಾರಂದ್ರೆ ನಾನು ಹೋಗಾಕಿರ್ಸೋಲ್ಲ ಬಂದೆ ನಿಮ್ದು ಅಷ್ಟೇ. ನಾನಂತ ಬೂದಿ ನಂಬಿ ನಂದಿದ್ದಲ್ಲ. ನಾನು ಬೂದಿ ನಂಬ್ರಂತೆ ಸಾಯಿಬಾಬಾನು ತಮ್ಮ ಬೂದಿ ನಂಬ ತಮ್ಮ ಇದು ಮಾಡಿದ್ರೆ ಎಲ್ಲ ಭಕ್ತರ ರೋಗ ರುಜಿನಗಳು ಬರು. ನೀವು ಅದೇ ಥರ ಮಾತು ಕಲಿಯುಗದ ಸಾಯಿಬಾಬಾ ಅಂತೇಳಿ ನೀವು ನಂಬೇನು ಸಹ. ನಿಮ್ಮ ನೆನೆಸಿ ಪ್ರಸಾದ ನನ್ನ ಮಣ್ಕನ್ನು ಭಾಳ ಅದಾವು. ಸಾಯಿಬಾಬಾ ಇವರು ಲಾಲ್ಸಾಬಲಿ ಅಜ್ಜನವರಿಗೆ ಅಜ್ಜನವರಿಗೆ ಅವ್ರ ಆಶೀರ್ವಾದದಿಂದ ನಾನು ಮೊದಲ ಹೋಮ್ ಮನುಷ್ಯ ಏನು ತಪ್ಪು ತಿಳ್ಕೊಳಕ್ ಹೋಗೋಕೆ. ಯಾಕಂದ್ರೆ ಅಜ್ಜನವ್ರ ಆಶೀರ್ವಾದ ನನಗೆ 12 ವರ್ಷ ಮಕ್ಕಳಾಗಿರ್ತಿಲ್ರಿ. 12 ವರ್ಷ ಮಕ್ಕಳು ಟೈಮ್ದಾಗ ನಾ ಹಾಕಿ ಇಲ್ಲಿ ಎಲ್ಲ ಕಡೆ ದವಾಖಾನೆ ಎಲ್ಲ ಅಡ್ಡಾಡಿದ್ವಿ. ಅಪ್ಪ ನಮ್ಮ ಅಣ್ಣಾರ ಹಿಂಗೆ ಮನೆ ಹಾಕಿದ್ರು. ನಾವು ಕೂಡ ಹೋಗ್ತಿದ್ವಿ. ನಮ್ಮ ಅಣ್ಣ ದೊಡ್ಡ ಬರ್ತೀವಿ. ಅಪ್ಪಾರ ಕುಡಿ ತುಂಬಿದ ನಂತರ ಒಂದು ಸ್ವಲ್ಪ ಕಾರಣದಿಂದ ನಮ್ಗೆ ಒಂದು ಸ್ವಲ್ಪ ಇದಾಯ್ತು. ಅಪ್ಪಾರ ನಮ್ಮ ಅಣ್ಣಾರ ಮನೆ ಶಾಂತಿಗಾಗಿ ಬಂದಾಗ ನಮ್ಗೆ ಆಶೀರ್ವಾದ ಮಾಡಿ ಇಬ್ಬರಿಗೂ ಗಂಡ ಹೆಂಡತಿಗೆ ಆಶೀರ್ವಾದ ಮಾಡಿ ಉಡಿ ತುಂಬಿ ಮುಂದಿನ ವರ್ಷ ಮೊಹರಂಕಂದ್ರೆ ಎತ್ಕೊಂಡ್ ಬರ್ಬೇಕಂತೇಳಿ ಆಶೀರ್ವಾದ ಮಾಡಿದ್ರು ಅಪ್ಪಾರ. ಅದೇ ರೀತಿಯಾಗಿ ಅವನ ಆಶೀರ್ವಾದದಿಂದ ನಮ್ಗೆ ಏನು ಬೇಡಿಕೊಂಡಕ್ಕಿಂತ ಏನು ಕೊಡ್ತಾನೆ ಕೊಡಪ್ಪ ಅಂತೇಳಿ ನಾ ಅನ್ಕೊಂಡಿನ್ರಿ. ಆದ್ರೆ ಅಪ್ಪ ಯಾವಾಗ ಹೋಗ್ಕಲ್ಲ ಅವಾಗ ಗಂಡ ಮಗನ್ ಕೊಡ್ತಾನಪ್ಪ ಅಂತೇಳಿ ಹೇಳಿ ಅವನ ಆಶೀರ್ವಾದ ತಗೋತ ಬಂದ್ರೆ ಅದೇ ರೀತಿ ಬಂಗಾರದಂತ ಮಗನ್ ಕೊಟ್ಟಾನು. ಅವ್ನು ಹೆಂಗೆ ಎಲ್ಲರೂ ಅವ್ನು ಹೆಂಗೆ ಹೇಳ್ತಾರೆ ಹಂಗೆ ತಿಳ್ಕೊತ ಹೋಗ್ರಿ. ನಮ್ಗೆ ಬೇಕಾಗಿಲ್ಲ ನೀರಾಗಿಲ್ಲ ಹಂಗೆ ತಿಳ್ಕೊಳಕ್ ಹೋಗ್ಬೇಡ್ರಿ. ಅವ್ರ ನಮ್ ನೆನೆಸಿದಲ್ಲಿ ಇರತ್ತಾರ. ಡಿಲಿವರಿಗೆ ಹೋಗ್ಬಿಟ್ಟ ಬರ್ತಾ ಎಂದಾಗ ನಾವು ಹಂಗ ತೋರಿಸ್ಬೇಕು ಹೋಗಿದ್ರಿ. ಬಟ್ ಅವ್ನು ಡಾಕ್ಟರ್ ಹೇಳ್ದ ಇಲ್ಲ ತಮ್ಮ ನಾಳೆ
ಡೆಲಿವರಿ ಮಾಡ್ಬೇಕಂತ ಹೇಳಿ ನಾವು ಅಪ್ಪಾರನ್ನ ಕೇಳ್ದ ಮಾಡಬಾರ್ದು ಅಂತ ಹೇಳ್ಕಿನ್ನ ಮನುಷ್ಯರಾಗಿ ಎಷ್ಟು ಇಟ್ಕೊಂಡ್ ಬಂದ್ರಿ. ಏನಾದ್ರು ಮಧ್ಯದ ಫೋನ್ ಹಚ್ಚಿದ್ವು ಹಿಂಗ ಮ್ಯಾರೇಜ್ ಸಂಬಂಧ ಇದಾಗಲಿಲ್ಲ. ಅಪ್ಪ ಏನ್ ಮಾಡ್ತೀವಪ್ಪ ಸಂಜೆ ಮಾಡಿ ಇನ್ನೊಂದ್ಸಲ ಟ್ರೈ ಮಾಡು ಅಂತ ಹೇಳ್ಕಿಂದ ಅಪ್ಪ ಫೋನ್ ಹಚ್ಚಿದಾಗ ಅಲ್ಲೇ ಇದ್ರು. ಯಪ್ಪ ಅಣ್ಣರಿಗೆ ಫೋನ್ ಹಚ್ಚಿದಾಗ ಹೇಳಿ ಯಪ್ಪ ಹಿಂಗೈತಿ ಅಪ್ಪ ಇಲ್ಲೇ ಮಾತಾಡ್ತೀನಿ. ಅಪ್ಪಾರ ಹೇಳ ಏ ಅಪ್ಪ ಹಿಂಗ ಅನ್ನಕತ್ತಾರ ಡಾಕ್ಟರ್ ಹೆಂಗ್ ಮಾಡುದಪ್ಪ? ಏ ಇಲ್ಪ ಮಾಡಿಸ್ಬಿಡು ನಾ ದನಿ ಅಂತ ಹೇಳಿ ಅವ್ರ ನಾವು ನಮ್ಮ ಮನುಷ್ಯನಾಗ ಯಾವಾಗ ನೆನೆಸ್ತಿಲ್ಲ ನಮಗ್ ಗೊತ್ತಾಗುದಿಲ್ಲ ಅದ ಅವ್ರ ಹಿಂದ್ ಇರತ್ತಾರ. ಅದೇ ರೀತಿ ಎಲ್ಲರೂ ಶಾಂತ ರೀತಿಯಿಂದ ನಮ್ಮ ಈ ತಾಪಿ ಕುಟುಂಬದವ್ರಿಗೆ ಎಲ್ಲರಿಗೂ ಈ ಪವಾಡ ಪುರುಷ ದೇವ್ರ ಭಗವಂತನ ಇಲ್ಲಿ ಕಲ್ಸಿರ ಅಂದ್ರೆ ಅವ್ರ ಆಶೀರ್ವಾದ ತಗೊಂಡು ಎಲ್ಲರೂ ಶಾಂತ ರೀತಿಯಿಂದ ಕಲಿಸ್ಕೊಂಡು ಹೋಗ್ರಿ. ಯಪ್ಪ ನಮ್ಗೆ ಏನಾದ್ರು ತಪ್ಪಾಗಿ ಕ್ಷಮಿಸ್ಬಿಡ್ರಿ. ಮನದಲ್ಲಿ ಗಟ್ಟಿಗೆ ಬಸವೇಶ್ವರನ್ನು ನೆನೆಸುತ್ತಾ ಹಾಗೂ ನಮ್ಮ ಹೆಬ್ಬಳ್ಳಿ ಅಜ್ಜವರನ್ನ ಮನದಲ್ಲಿ ನೆನೆಸುತ್ತಾ ಅವ್ರಿಗೂ ನಮ್ಮ ಊರಿಗೆ ಬಂದಾರಂದ್ರೆ ಭಾಳ ಖುಷಿಯಾಗಿದೆ ನಮಗೆ. ಎಲ್ಲರೂ ನಿಧಾನವಾಗಿ ಭಕ್ತರ ಅವರು ಪಾದಗಳನ್ನ ಪುಟ್ಟಿ ನಿಮ್ದು ಏನೇನು ಅದೆಲ್ಲ ಕೇಳ್ಕೊರಿ, ಒಳ್ಳೇದಾಗತ್ತ. ನಮಗೂ ಒಳ್ಳೇದಾಗಿದೆ. ನಾನು ಸುಮಾರು ನಮ್ಮ ಅಪ್ಪ ತಿಳ್ಕೊಂಡ್ಮೇಲೆ ಯಾರೂ ಇಲ್ಲ ನನಗೆ ಅಂತೇಳಿ ಗತಿ ಒಂದು ಟೈಮ್ ಸಾಯ್ಬೇಕಂತ ಹೋದಾರ ನಾವು. ಆದ್ರೆ ನಮ್ಮವ್ವ ನಮ್ಗೆ ಕರ್ಕೊಂಡು ಹೋಗಿ ನಮ್ಮ ಅಪ್ಪನಂತೆ ಕಾಲು ಬಿದ್ದು ಅಪ್ಪ ಹೇಳಿದ್ರ ನಾ ಇರ್ತೀನಿ ನೀನು ಹಿಂಬಾಲ, ನೀನು ಮುಂದೆ ಇರ್ತಿದ್ದೆ ಹೆಚ್ಚಿ ಹಿಂದೆ ಹಾಕೋಬೇಡ, ನೀನು 80 ನಾನು ಹಿಂಬಂದು ಇದ್ದೆ ಅಂತ ತಂದ್ಕೊಳ್ಳಿ. ನಮ್ಮ ಅಪ್ಪ ನಮ್ಮ ತಿಳ್ಕೊಂಡ್ಮೇಲೆ ನಮ್ಗೆ ಯಾರು ಇರಲಿಲ್ಲ. ಆ ಥರ ಪರಿಸ್ಥಿತಿ ಆಗಿತ್ತು ನಮ್ದು. ಆಮೇಲೆ ನಾವು ತಂದೆ ಸ್ಥಾನ ನಿಂತು ಇಟ್ಟು ದೊಡ್ಡ ವ್ಯಕ್ತಿ ಮಾಡ್ಬೇಕಾರೆ ಇದು ಅಪ್ಪನ ಕಾರಣ, ಜಪ ಅಂತಾರ ಕಾರಣ. ನಾವೆಲ್ಲರೂ ಇಬ್ಬರ ಅಣ್ಣ ತಮ್ಮ ಇದ್ದಾಗ ನಮಗೆ ನಾವು ಸಾತ ಅವು ನಾವು ಸಾತ. ಆದ್ರೊಳಗೆ ಏನು ಸಾಧಿಸ್ಕೊಡೋರು ಅಂದ್ರೆ ನನ್ನ ತಂದೆ, ನಾನು ನಡೆದಾಡುವ ದೇವರು, ನನ್ನ ಪಾಲಿನ ಗುರು ಅಂದ್ರೆ ಗುರು ದೊಡ್ಡ ಲಾಸಾಬ್ಲಿ ಅವ್ರ. ಅವರಿಂದ ದೊಡ್ಡ ವ್ಯಕ್ತಿ ಆದ್ರೆ ಇನ್ನೂ ದೊಡ್ಡ ವ್ಯಕ್ತಿ ಹಾಕಿ ಅಂತಂದಾರ ಅವ್ರ ಆಶೀರ್ವಾದ ಇವತ್ತು ನಾನು ನಿಮ್ಮಲ್ಲಿ ಅದ. ಅವ್ರ ಆಶೀರ್ವಾದ ಹೆಂಗಿತ್ತಂದ್ರೆ ನಾವು ಇನ್ನೂ ಮುಂದೆ ಹೋಗೋಣ. ನಿಮ್ದೆಲ್ಲ ಆಶೀರ್ವಾದ ಬೇಕಾದ್ರೆ ನಮ್ಮ ಹೆಬ್ಬಾಳರ ಆಶೀರ್ವಾದ ಇದ್ರೆ ಈಟೆಲ್ಲ ಐತಿ. ಅವ್ರಿಗೂ ಕೂಡ ಧನ್ಯವಾದಗಳು. ಏನಾದ್ರು ತಪ್ಪು ಮಾತಾಡಿದ್ರೆ ಸರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.